ಹಲೋ, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಟೈಗುನ್ ಮತ್ತು ವರ್ಟಸು ಮತ್ತು ಸ್ಕೋಡಾ ವೆಹಿಕಲ್ಸಲ್ಲಿ ಸ್ಲಾವಿಯಾ ಅಥವಾ ನಿಮಗೆ ಕುಶಾಕ್ ಏನು ವೆಹಿಕಲ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಆ್ಯಪ್ ಸ್ಟೋರ್ ವರ್ಕ್ ಆಗೋಲ್ಲ. ನಾನು ಸಿಸ್ಟಮಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸಿಸ್ಟಮ್ ನೀವು ಹೋದ ತಕ್ಷಣ ಆ್ಯಪ್ ಸ್ಟೋರ್ ಅಂತ ನಿಮಗೆ ಆಪ್ಷನ್ ಇರುತ್ತೆ. ಆ್ಯಕ್ಚುಲಾಗಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ಆ್ಯಪ್ ಸ್ಟೋರ್, ವಿಂಗ್ ಮ್ಯೂಸಿಕ್, ಗಾನ, ಇದೆಲ್ಲ ಆ್ಯಪ್ ಸ್ಟೋರ್ ಇರುತ್ತೆ. ಆ್ಯಕ್ಚುಲಾಗಿ ಇದು ಒಂಥರ ಪ್ಲೇ ಸ್ಟೋರ್ ಥರನೇ. ಸೊ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ಸು ಒಂದಷ್ಟು ಆಲ್ರೆಡಿ ಇರುತ್ತೆ, ಅದನ್ನ ಮಾತ್ರ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಅದು ಬಿಟ್ಟು ಬೇರೆ ಯಾವುದೋ ಅಪ್ಲಿಕೇಶನ್ಸ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಸಿಗೋಲ್ಲ. ಸೊ ಇದು ಫೋಕ್ಸ್ವ್ಯಾಗನ್ ವೆಹಿಕಲ್ಸಲ್ಲಿ ವರ್ಟಸ್ ಅಥವಾ ಟೈಗುನಲ್ಲಿ ನೀವು ನೋಡ್ಬೋದು. ಸೊ ಈ ವೆಹಿಕಲ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಸಮ್ ಟೈಮ್ ಇದು ನಿಮಗೆ ಆ್ಯಪ್ ಸ್ಟೋರ್ ಏನಂತಂದರೆ ಲೋಡ್ ಆಗ್ತಾ ಇರುತ್ತೆ, ಬಟ್ ವರ್ಕ್ ಆಗೋಲ್ಲ. ಏನಂದರೆ ವೈಫೈ ಕನೆಕ್ಷನ್ ಇರುತ್ತೆ, ಬಟ್ ಸ್ಟಿಲ್ ನಿಮಗೆ ಅದು ವರ್ಕ್ ಆಗೋಲ್ಲ. ಅಂದರೆ ಲೋಡ್ ಆಗ್ತಾ ಇರುತ್ತೆ, ಇಲ್ಲಿ ಸುಮ್ಮನೆ ಲೋಡಿಂಗ್ ಸಿಂಬಲ್ ಬರ್ತಾ ಇರುತ್ತೆ ಆ್ಯಂಡ್ ವರ್ಕ್ ಆಗೋಲ್ಲ ಆ್ಯಪ್ ಸ್ಟೋರ್. ನೀವು ನೋಡಿರ್ಬೋದು, ಇಂಟರ್ನೆಟ್ ಇಲ್ಲದೆ ಹೋದರೆ ಯಾವ ಥರ ನಿಮಗೆ ಲೋಡ್ ಆಗುತ್ತೆ, ಸೊ ಆ ಥರ ಒಂದು ಲೋಡಿಂಗು ಬರ್ತಾ ಇರುತ್ತೆ. ಅದನ್ನು ಬೇಕಾದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಅಂತ. ಆ್ಯಕ್ಚುಲಾಗಿ ಇವಾಗ ವರ್ಕ್ ಆಗ್ತಾಯಿದೆ. ಏನಾಗಿರುತ್ತೆ ಅಂದರೆ ನಿಮ್ಗೆ ಆ ಥರ ಆದಾಗ ಆ್ಯಕ್ಚುಲಾಗಿ ಇಂಟರ್ನೆಟ್ ಚೆನ್ನಾಗಿರುತ್ತೆ, ಇಂಟರ್ನೆಟ್ ಕನೆಕ್ಷನ್ ಏನು ಪ್ರಾಬ್ಲಮ್ ಇರೋಲ್ಲ. ವೈಫೈ ಕನೆಕ್ಟ್ ಮಾಡಿರ್ತಿರಲ್ಲ, ಅದು ಸ್ಪೀಡಾಗಿರುತ್ತೆ. 5G ಸ್ಪೀಡಲ್ಲಿ ಇದ್ದರೂ ಅಷ್ಟೇ, 4G ಇದ್ರೂ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ವರ್ಕ್ ಆಗಲ್ಲ ಅನ್ನೋ ರೀಸನ್ ಏನಂದರೆ, ನಿಮ್ಮ ಯಾವುದೋ ಒಂದು ಸೆಟ್ಟಿಂಗ್ಸ್ ಇರುತ್ತೆ ನಿಮ್ಮಲ್ಲಿ. ಸಿಸ್ಟಮಲ್ಲಿ ಹೋದರೆ ಸೆಟ್ಟಿಂಗ್ಸ್ ಇರುತ್ತೆ. ಸೆಟ್ಟಿಂಗ್ಸಲ್ಲಿ ಯಾವಾಗಲೂ ಟೈಮು ಡೇಟು ಸೆಟ್ ಮಾಡ್ತೀರಲ್ವಾ, ಟೈಮು ಡೇಟ್ ಸೆಟ್ ಮಾಡುವಾಗ ಪ್ರಾಪರ್ ಟೈಮಿಂಗು ಆಲ್ಮೋಸ್ಟು ಮ್ಯಾಚ್ ಏನು ಪ್ರಾಬ್ಲಮ್ ಆಗೋಲ್ಲ. ಅಂದರೆ ನೀವು ಏನು ಟೈಮ್ ಸೆಟ್ ಮಾಡ್ತೀರಾ, ಇವಾಗ ಆ್ಯಕ್ಚುಲಾಗಿ ಮಾರ್ನಿಂಗ್ 8 ಗಂಟೆ 9 ಗಂಟೆ ಅಂದ್ಕೊಳ್ಳಿ. ಸೊ ಅದರಲ್ಲಿ ನಿಮಗೆ ನಾನು ಇವಾಗ 1 ಗಂಟೆ ಸೆಟ್ ಮಾಡಿದ್ದೀನಿ, ಬಟ್ ವರ್ಕ್ ಆಗುತ್ತೆ. ಸೊ ಇದು ಪ್ರಾಬ್ಲಮ್ ಆಗೋಲ್ಲ. ಬಟ್ ಏನಂದರೆ ಟೈಮ್ ಝೋನ್ ಏನಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಟೈಮ್ ಝೋನ್ ಬಂದು ನೀವು ಇಂಡಿಯಾ ಸೆಲೆಕ್ಟ್ ಮಾಡಬೇಕು ಯಾವಾಗಲೂ. ಯಾಕೆಂದರೆ ಇಂಡಿಯಾದಲ್ಲಿರೋ ವೆಹಿಕಲ್ಸ್ಗೆ ಇಂಡಿಯಾ ಸೆಲೆಕ್ಟ್ ಮಾಡಿದಷ್ಟು ನಿಮಗೆ ಪ್ರಾಪರಾಗಿ ಅದು ವರ್ಕ್ ಆಗೋ ಚಾನ್ಸ್ ಇರುತ್ತೆ. ಇನ್ ಕೇಸ್ ನೀವೇನಾದ್ರು ಬೇರೆ ಯಾವ್ದಾದ್ರು ಕಂಟ್ರಿ ಸೆಲೆಕ್ಟ್ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ. ಸೊ ಅದರಿಂದ ಈ ಥರ ಆಗಿರುತ್ತೆ. ಬಟ್ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಆಗಿತ್ತು ಅನ್ನೋ ಒಂದು ಪ್ರಾಬ್ಲಮ್ಮು. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಸೆಟ್ ಮಾಡ್ಕೊಳ್ಳುವಾಗ ಟೈಮು ಮತ್ತು ಇದನ್ನು ಟೈಮ್ ಝೋನ್ನ ಇಂಡಿಯಾಗೆ ಸೆಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪ್ರಾಪರಾಗಿ ಆ್ಯಪ್ ಸ್ಟೋರ್ ಏನಿದೆ ಇದು ವರ್ಕ್ ಆಗುತ್ತೆ. ಇಲ್ಲಾಂದರೆ ನಿಮಗೆ ವರ್ಕ್ ಆಗೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಲೋಡಿಂಗು ಅಂತಲೇ ಇರುತ್ತೆ. ಅದು ವರ್ಕ್ ಆಗದೆ ಇರೋ ಚಾನ್ಸಸ್ ತುಂಬ ಇದೆ. ಅಂದರೆ ವರ್ಕ್ ಆಗೋಲ್ಲ, ಆ್ಯಕ್ಚುಲಾಗಿ ವರ್ಕ್ ಆಗೋದೇ ಇಲ್ಲ ಅದು. ಸೊ ಅದಕ್ಕೆ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನನ್ನ ಮುಂದೆ ವಿಡಿಯೋಗಳಲ್ಲಿ ನಾನು ಇದೇ ರೀತಿ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ನ ಫೋಕ್ಸ್ವ್ಯಾಗನ್ ವರ್ಟಸ್ ಅಥವಾ ಟೈಗುನು, ಫೋಕ್ಸ್ವ್ಯಾಗನ್ ಯಾವುದೇ ವೆಹಿಕಲ್ಸಲ್ಲಿರೋ ಒಂದು ವೆಹಿಕಲ್ಸ್ನೆಲ್ಲ ಇರೋ ಡೀಟೇಲ್ಸ್ನೆಲ್ಲ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ, ಯಾವ್ಯಾವ್ದ್ರ ಬಗ್ಗೆ ಇದ್ರೂ. ಸೊ ನನ್ನ ಚಾನಲ್ನಲ್ಲಿ ನೀವು ನೋಡಿರ್ಬೋದು ತುಂಬ ವೀಡಿಯೋಸು ಆಟೋಮೊಬೈಲ್ ಫೀಲ್ಡ್ ಬಗ್ಗೆನೇ ಇರೋದು. ಸೊ ಡಯಾಗ್ನೋಸ್ ಬಗ್ಗೆ. ಸೊ ಏನಾದ್ರು ಕ್ರಿಟಿಕಲ್ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ನಾನು ವೀಡಿಯೋದಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಸಿಗೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.